ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಇವಾಗ ಡೇ 3 ಎಲ್ಲ ರೆಡಿಯಾಗಿ ಐಲ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಓಕೆ ಗೈಸ್, ಎಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಟಿ ಹತ್ರದಿಂದ ಬೀಚ್ಗೆ ಹೋಗಿ ಅಲ್ಲಿಂದ ಐಲ್ಯಾಂಡ್ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಎಲ್ಲ ಹೋಟೆಲ್ ಮುಂದೆ ಕಾಫಿ ಕುಡಿಯೋಕ್ಕೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. 3 ಡೇಸಿಂದ ಯಾರೂ ಕಾಫಿ ಕುಡ್ದಿಲ್ಲ, ಎಲ್ಲರಿಗೂ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದೆಯಂತೆ. ಸೊ ಉಡುಪಿಯಲ್ಲಿ ದೇವಸ್ಥಾನ ಹಿಂದೆನೇ ಆಲ್ಟ್ ಇದ್ದಿದ್ದು ನಾವು. ಆ ಹೋಟೆಲಲ್ಲಿ ಹೋಗಿ ಕಾಫಿ ಕುಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಸುಜನ್ ಕ್ಷತ್ರಿ ಏನು ತಗೊಂತೀಯಾ? ಕಾಫಿ. ನಿಮಗೆಲ್ಲ ಏನು ಬೇಕು? ಕಾಫಿ. ಓಕೆ ಗೈಸ್, ಕಾಫಿ ಕುಡಿದ್ಬಿಟ್ಟು ಸಿಗ್ತೀವಿ. ಗೈಸ್ ಎಲ್ಲ ಒಂದೇ ಸತಿ ಆರ್ಡರ್ ಮಾಡಿದ್ದು. ಸುಜನ್ದು ಪೂರಿ ಬಂದು ಆಲ್ರೆಡಿ ತಿನ್ಕೊಂಬಿಟ್ಟಿದ್ದಾನೆ. ಇವ್ರದ್ದು ಮಸಾಲೆ ದೋಸೆ ಬಂತು. ನಮ್ಮಿಬ್ಬರದು ಏನು ಇನ್ನೂ ಆರ್ಡರ್ಸ್ ಬಂದಿಲ್ಲ ಗೈಸ್, ಲೇಟ್ ಮಾಡ್ತಾ ಇದ್ದಾರೆ. ಹೊಟ್ಟೆ ಹಸಿತಿದೆ ಗೈಸ್, ಆದರೂ ಇವ್ರು ಬೇಗ ತಂದು ಕೊಡ್ತಾ ಇಲ್ಲ. ಫೈನಲಿ ಗೈಸ್, ಆರ್ಡರ್ ಮಾಡಿರೋದೆಲ್ಲ ಬಂದಿದೆ, ಎಲ್ಲರೂ ತಿಂತಾ ಇದ್ದಾರೆ. ನಾವು ಇವಾಗ ತಿನ್ಬಿಟ್ಟು ಮತ್ತೆ ಸಿಗ್ತೀವಿ. ಬಾಯ್ ಗೈಸ್. ಇಲ್ಲಿಬ್ರು ಬೀಚ್ ಹತ್ರ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಗೈಸ್, ನಾವು ಮಲ್ಪೆ ಬೀಚ್ ಹತ್ರ ಬಂದಿದ್ದೀವಿ. ಈ ಬೀಚಲ್ಲಿ ಈ ಕಡೆ ಆಟಾಡಲ್ಲ ನಾವು, ಅಲ್ಲಿ ಐಲ್ಯಾಂಡ್ ಇದೆ, ಐಲ್ಯಾಂಡ್ಗೆ ಹೋಗಿ ಅಲ್ಲಿ ಆಟಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಲ್ಲರೂ ಇಳಿತಾ ಇದ್ದಾರೆ. ಬೀಚ್ ಹತ್ರ ಬಂದಿದ್ದೀವಿ. ನಮ್ಮ ಬಾಯ್ಸ್ ಎಲ್ಲನೂ ಬೀಚಲ್ಲಿ ಆಡೋಕ್ಕೆ ರೆಡಿ ಆಗಿದ್ದಾರೆ. ನಮ್ಮ ಮನೀಶ್ ಅಂತೂ ಸ್ಟಾರ್ಟಿಂಗಲ್ಲೇ ರೆಡಿ ಆಗಿದ್ದಾನೆ. ನೋಡಿ, ಈ ಡಾಗ್ಸ್ ಅಂತೂ ಫುಲ್ಲು ಜಾಲಿ ಮಾಡ್ತಾ ಇದ್ದಾರೆ ಬೀಚ್ ಹತ್ರ. ಹಾಯ್. ಫೈನಲಿ ಗೈಸ್, ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀವಿ ಐಲ್ಯಾಂಡ್ಗೆ ಹೋಗೋಕ್ಕೆ. ಇಲ್ಲಿ ಫೋಟೋ ಶೂಟ್ಗಂತ ಸ್ವಲ್ಪ ಪ್ಲೇಸ್ ಇದೆ ಮಲ್ಪೆ ಬೀಚ್ ಪಕ್ಕ. ನೋಡಿ, ನಮ್ಮ ಬಾಯ್ಸ್ ಎಲ್ಲ ಮೇಲೆ ಹೋಗ್ಬಿಟ್ಟಿದ್ದಾರೆ ಫೋಟೋಸ್ ಇಟ್ಕೊಳಕ್ಕೆ. ನೋಡಿ, ನಮ್ಮ ಚಿಕ್ಕಮ್ಮ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಛತ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ನೋಡಿ ಗೈಸ್, ನನ್ನ ಹತ್ರ ಇದ್ದಿದ್ದನ್ನು ತೊಗೊಂಬಿಟ್ರು. ಓಕೆ ಗೈಸ್, ಒಂದು 4 ಫೋಟೋಸ್ ಇಟ್ಕೊಂಡು ಎಲ್ಲರೂ ಆಮೇಲೆ ಸಿಗ್ತೀವಿ. ಬಾಯ್. ನೋಡಿ ಎಲ್ಲರೂ ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ. ಇಟ್ಸ್ ಬೋಟಿಂಗ್ ಟೈಮ್ ಇನ್ ಸೆಂಟ್ ಮೇರೀಸ್ ಐಲ್ಯಾಂಡ್. ಎಲ್ಲ ಲಾಂಚ್ ಹತ್ರ ಹೋಗ್ತಾ ಇದ್ದೀವಿ. ಟಿಕೆಟ್ಸ್ ತಗೊಂಡು ಸೆಂಟ್ ಮೇರೀಸ್ ಐಲ್ಯಾಂಡ್ ಹೋಗ್ತಾ ಇದ್ದೀವಿ. ಎಲ್ಲ ಲಾಂಚ್ ಒಳಗೆ ಹೋಗ್ತಾ ಇದ್ದೀವಿ. ಎಲ್ಲ ಸೇಫ್ಟಿ ಜಾಕೆಟ್ಸ್ ಕೊಡ್ತಾ ಇದ್ದಾರೆ. ಎಲ್ಲ ಸೇಫ್ಟಿ ಜಾಕೆಟ್ಸ್ ಹಾಕೊಂಡು ಹೋಗ್ಬೇಕು. ಎಲ್ಲ ಸೇಫ್ಟಿ ಜಾಕೆಟ್ಸ್ ಹಾಕೊಂಡು ಲಾಂಚಲ್ಲಿ ಕೂತಿದ್ದೀವಿ. ಸೇಫ್ಟಿ ಜಾಕೆಟ್ಸ್ ಹಾಕೊಂಡು ಲಾಂಚಲ್ಲಿ ಕೂತಿದ್ದೀವಿ. ಇವಾಗ ಲಾಂಚ್ ಮೂವ್ ಆಗುತ್ತೆ ಸೆಂಟ್ ಮೇರೀಸ್ ಐಲ್ಯಾಂಡ್ ಕಡೆಗೆ. ನೋಡಿ ಗೈಸ್, ಇದೆ ಮಲ್ಪೆ ಬೀಚ್. ಲಾಂಚಲ್ಲಿ ಸಾಂಗ್ ಹಾಕಿದ್ದಾರೆ. ಎಲ್ಲ ಡ್ಯಾನ್ಸ್ ಆಡೋಕೆ ಬರ್ತಾ ಇದ್ದಾರೆ. ನೋಡಿ, ನಮ್ಮ ಚಿಕ್ಕಮ್ಮ ಡ್ಯಾನ್ಸ್ ಆಡ್ತಾ ನೋಡಿ ಗೈಸ್, ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಬಾಯ್. ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು, ಸುಸ್ತುವಾಗಿ ಗುಸ್ತು ಬಿದ್ದೆ. ಇಷ್ಟೊತ್ತು ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ವಿ. ಡ್ಯಾನ್ಸ್ ಎಲ್ಲ ಆಡೋವಾಗ ಬೋಟು ಫುಲ್ಲು ಶೇಕ್ ಆಗ್ತಿದೆ. ಎಲ್ಲ ಬಿದ್ದುಬಿಟ್ಟು ಮಿಡಲಲ್ಲೇ ಕೂತಿದ್ದಾರೆ. ಫೈನಲಿ ಐಲ್ಯಾಂಡ್ ರೀಚ್ ಆಗ್ತಾ ಇದ್ದೀವಿ. ನಮ್ಮ ಬೋಟೆಲ್ಲ ಫುಲ್ಲು ಶೇಕ್ ಆಗ್ತಾ ಇದೆ. ಇದೇ ಸೆಂಟ್ ಮೇರೀಸ್ ಐಲ್ಯಾಂಡ್, ನೋಡ್ಕೊಂಬಿಡಿ.
ಯಾವಾಗೂ ಮೂವೀಸಲ್ಲಿ ನೋಡ್ತಾ ಇದ್ವಿ, ಫಸ್ಟ್ ಟೈಮ್ ಐಲ್ಯಾಂಡಿಗೆ ಬಂದಿದ್ದೀವಿ. ಐಲ್ಯಾಂಡ್ ರೀಚ್ ಆಗಿದ್ದೀವಿ ಗೈಸ್. ನೋಡಿ ನಮ್ಮ ಸುಜಂಗ್ ಕ್ಷತ್ರಿಯ ಆವಾಗಿಂದ ಬೋಟ್ ಶೇಕ್ ಆಗೋದಕ್ಕೆ ಹತ್ತು ಸುಸ್ತಾಗ್ಬಿಟ್ಟಿದ್ದಾನೆ ಪಾಪ, ಭಯ ಬಿದ್ದೋಗಿದ್ದಾನೆ. ಇವಾಗ ಟೈಮು 10:45 ಆಗಿದೆ, ಮತ್ತು 1 ಅವರ್ ಅಷ್ಟೇ ನಮಗೆ ಐಲ್ಯಾಂಡಲ್ಲಿ ಇರೋಕ್ಕೆ ಟೈಮು. 11:45ಗೆಲ್ಲ ರಿಟರ್ನ್ ಆಗಬೇಕಂತೆ. ಸೊ ಎಲ್ಲ ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನೀರಲ್ಲಿ ಆಡೋಕ್ಕೆಲ್ಲ ಬಿಡಲ್ಲ ಗೈಸ್. ಸೊ ಅಲ್ಲೊಳಗೆ ಹೋಗ್ತೀವಿ, ಏನೇನಿದೆಯೋ ನೋಡಿಬಿಟ್ಟು ನಿಮಗೂ ತೋರಿಸ್ತೀವಿ. ವೆಲ್ಕಮ್ ಟು ಸೇಂಟ್ ಮೇರೀಸ್ ಐಲ್ಯಾಂಡ್. ಫೈನಲಿ ಐಲ್ಯಾಂಡ್ ಒಳಗೆ ಹೋಗ್ತಾ ಇದ್ದೀವಿ. ಫೈನಲಿ ವಿ ಆರ್ ಎಕ್ಸ್ಪ್ಲೋರಿಂಗ್ ಸೇಂಟ್ ಮೇರೀಸ್ ಐಲ್ಯಾಂಡ್. ಫೈನಲಿ ಗೈಸ್ ಇಲ್ಲಿ ಐಲ್ಯಾಂಡ್ ರೀಚ್ ಆಗಿದ್ದೀವಿ. ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಇದೆ ನೋಡಿ, ಜ್ಯೂಸು, ಸಲಾಡ್ಸು, ಆಮೇಲೆ ಇಲ್ಲಿ ಕೆಫೆ ಇದೆ ನೋಡಿ. ನಮ್ಮ ಬಾಲ್ನ ಬಿಸಾಕ್ಬಿಟ್ಟಿದ್ದಾರೆ ಇವ್ರು. ಬೋಟಿಂಗ್ ಮಾಡ್ಕೊಂಡು ಬಂದ್ವಿ. ಏನೋ ಯೋಚನೆ ಮಾಡ್ತಾ ಇದ್ದಾರೆ, ಏನಂತ ಗೊತ್ತಿಲ್ಲ. ಮೋಸ್ಟ್ಲಿ ಆ ಕಡೆ ನೀರಲ್ಲಿ ಆಟಾಡೋಕೆ ಬಿಡ್ಬೋದು ಅನಿಸುತ್ತೆ. ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪ ಏನೋ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಏನಾಯಿತು ಗೊತ್ತಾ ಗೈಸ್, ನಾವು ವಾಟರ್ ಬಾಟಲ್ಸ್ ಕ್ಯಾರಿ ಮಾಡ್ತಾ ಇದ್ವಿ, ಬಟ್ ಬೋಟಲ್ಲಿ ಎಲ್ಲನೂ ಕಿತ್ಕೊಂಡು ಬಿಸಾಕ್ಬಿಟ್ರು, ಅಲೋ ಇಲ್ಲ ಅಂತ. ಬಟ್ ಇಲ್ಲಿ ಡಬಲ್ ರೇಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದು, ನಾವು ಔಟ್ಸೈಡಿಂದ ತಂದರೆ ಅದು ಪ್ಲಾಸ್ಟಿಕ್ ಅಂತೆ. ಅದಕ್ಕೆ ನಮ್ಮ ಚಿಕ್ಕಪ್ಪ ಸ್ವಲ್ಪ ರೈಸ್ ಆಗ್ತಾ ಇದ್ದಾರೆ. ಸ್ಪೆಲ್ಲಿಂಗ್ ನೋಡಿ, LOV ಅಲ್ಲ LCVE. ಒಂದು ಪೀಸ್ ಕೆಳಗೆ ಬಿದ್ದೋಗ್ಬಿಟ್ಟಿದೆ ನೋಡಿ. ಇದೆ ಸೇಂಟ್ ಮೇರೀಸ್ ಐಲ್ಯಾಂಡ್. ಎಲ್ಲ ಹೋಗ್ತಾ ಇದ್ದೀವಿ. ಹೆವಿ ಬಿಸಿಲಿದೆ ಗೈಸ್, ಆದರೂ ಏನೂ ಮಾಡೋಕ್ಕಾಗಲ್ಲ. ನೀರಲ್ಲಿ ಆಡೋಕೆ ಬಿಡ್ತಾರೆ ಅಂತ ಒಂದು ಖುಷಿಯಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಬ್ಯಾಡ್ ನ್ಯೂಸ್ ಏನು ಅಂದರೆ ಇಲ್ಲಿ ಸ್ವಿಮ್ ಮಾಡೋಕ್ಕೆ, ನೀರಲ್ಲಿ ಆಟ ಆಡೋಕ್ಕೂ ಬಿಡ್ತಿಲ್ಲ. ಜಸ್ಟ್ ಅಲ್ಲಿ ಹೋಗಿ ಫೋಟೋಸ್ ಮಾತ್ರ ಇಟ್ಕೊಬೇಕು. ಮತ್ತು ನಾವು ಐಲ್ಯಾಂಡಿಗೆ ಬರೋದಕ್ಕೆ 350 ರೂಪೀಸ್ ಅಮೌಂಟ್ ಪರ್ ಹೆಡ್ ಚಾರ್ಜ್ ಮಾಡಿದ್ದಾರೆ. ಬಟ್ ಅಲ್ಲಿ ವಾಟರ್ ಬಾಟಲ್ ಕೂಡ ಅಲೋ ಮಾಡಿಲ್ಲ ನಮಗೆ. ನಾವು ವಾಟರ್ ಬಾಟಲ್ ಓನಾಗಿ ತರ್ತಾಯಿದ್ರೆ ಕಿತ್ತು ಬಿಸಾಕಿದ್ರು. ಮತ್ತು ಇಲ್ಲಿ ಬಂದರೆ ಡಬಲ್ ಅಮೌಂಟ್ ಚಾರ್ಜಸ್ ಮಾಡ್ತಾಯಿದ್ದಾರೆ. ಆಟಾಡೋಕ್ಕೆ ಬಿಡ್ತಾರೆ ಅಂತಲೇ ಹೇಳಿದ್ದು, ಬಟ್ ನೋಡಿದ್ರೆ ಇಲ್ಲಿ ಆಟಾಡೋಕ್ಕೆ ಯಾರೂ ಬಿಡ್ತಿಲ್ಲ. ಜಸ್ಟ್ ಫೋಟೋಸ್ ಇಟ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಬರಬೇಕು ಅಷ್ಟೇ. ನಮ್ಮ ಮನೀಶ್ ಪಾಪ ಫುಲ್ಲು ಜೋಶಲ್ಲಿದ್ದ ನೀರಲ್ಲಿ ಆಟಾಡಬೇಕು ಅಂತ. RCB ಟಿ ಶರ್ಟ್ ಹಾಕೊಂಬಂದಿದ್ದ, ನೀರಲ್ಲಿ ಆಡ್ಬೋದು ಅಂತ. ಪಾಪ ನೀರಲ್ಲಿ ಆಡೋಕ್ಕೆ ಬಿಟ್ಟಿಲ್ಲ ಅಂತ ಫೀಲಿಂಗಲ್ಲಿ ನಿಂತಿದ್ದಾನೆ. ಅದಕ್ಕೆ ಹಗ್ಗ ಕೂಡ ಕಚ್ಕೊಂಡು ನಿಂತಿದ್ದಾನೆ. ಏನೂ ಮಾಡೋಕ್ಕಾಗಲ್ಲ ಗೈಸ್. ನೋಡ್ಬೋದು, ನಾವು ಇಲ್ಲಿ ಸ್ವಿಮ್ಮಿಂಗ್ ಏನು ಮಾಡೋ ಥರ ಇಲ್ಲ. ಸುಮ್ಮನೆ ಎಲ್ಲ ಕೂತ್ಕೊಂಡು ಫೋಟೋಸ್ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲೆಲ್ಲ ಆಟ ಆಡಿದ್ರೆ ಫೈನ್ ಮಾಡ್ತಾರೆ. ಅಲೆಗಳು ಕೂಡ ಫುಲ್ಲು ಫೋರ್ಸಲ್ಲಿ ಬರ್ತಾ ಇದೆ. ಅದಕ್ಕೆ ಯಾರೂ ಆಟ ಆಡ್ತಾಯಿಲ್ಲ, ಎಲ್ಲ ಸುಮ್ಮನೆ ಫೋಟೋಸ್ ಇಟ್ಕೊಳ್ತಾ ಇದ್ದಾರೆ ಅಷ್ಟೇ. ಸುಮ್ಮನೆ ದಡದಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿದ್ದಾರೆ. ನೋಡಿ ನಮ್ಮ ಗ್ಯಾಂಗ್ ಏನು ಮಾಡ್ತಾಯಿದ್ದಾರೆ ಅಂತ ನೋಡಿ. ಎಲ್ಲನೂ ಮಣ್ಣಲ್ಲಿ ಆಟ ಆಡ್ಕೊಂಡು ಕೂತಿದ್ದಾರೆ. ನಮ್ಮ ಅತ್ತೆ ಅವರು, ನಮ್ಮ ಚಿಕ್ಕಮ್ಮ ಎಲ್ಲನೂ ಕೂತಿದ್ದಾರೆ. ಇವರು ಎಲ್ಲ ನೋಡಿ, ನಮ್ಮ ಮನೀಶ್ ನೋಡಿ ಏನು ಆಟ ಆಡ್ತಾ ಇದ್ದಾನೆ ಅಂತ. ಸುಮ್ಮನೆ ಬರ್ಬಾರ್ದು ಗೈಸ್. ಫೈನಲಿ ಗೈಸ್ ಎಲ್ಲ ಐಲ್ಯಾಂಡಲ್ಲಿ ಆಟ ಆಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಬ್ಯಾಚ್ ಅವ್ರು ಎಲ್ಲೋಗಿದ್ದಾರೆ ಅಂತ ಕಾಣಿಸ್ತಾನೆ ಇಲ್ಲ. ಇಲ್ಲಿ ಯಾವುದೋ ಒಂದು ಸೊಂದಿದೆ, ನೋಡೋಣ ಬನ್ನಿ. ನೋಡಿ ಗೈಸ್, ಇವ್ರು ಎಲ್ಲಿದ್ದಾರೆ ಅಂದ್ಬಿಟ್ಟು ಎಲ್ಲಿ ಬಂದು ಆಟ ಆಡ್ತಾ ಇದ್ದಾರೆ ನೋಡಿ. ನಮ್ಮ ಹರ್ಷದು ಚಪ್ಪಲಿ ಎಲ್ಲ ಹೋಗ್ಬಿಟ್ಟಿದೆ ನೋಡಿ. ಫೈನಲಿ ಐಲ್ಯಾಂಡಲ್ಲೆಲ್ಲ ನೀರಲ್ಲೆಲ್ಲ ಆಟಾಡಿ ಎಲ್ಲನೂ ಮಲ್ಪೆ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ರಿಟರ್ನು ಈ ಬೋಟಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಇಲ್ಲಿಂದ ಬೇರೆ ಆ ಬೋಟಿಗೆ ಶಿಫ್ಟ್ ಆಗ್ತೀವಿ. ಓಕೆ ಗೈಸ್. ಇಲ್ಲಿ TT ನಿಲ್ಸಿದ್ದೀವಿ, ಯಾಕೆಂದರೆ ಎಲ್ಲರಿಗೂ ಹೊಟ್ಟೆ ಹಸಿತಿದೆ. ಸೊ ಹೋಟೆಲ್ಗೆ ಬಂದಿದ್ದೀವಿ. ಹೋಟೆಲ್ ಯಾವುದು? ಇದೇ ಹೋಟೆಲ್ಲು ಗೈಸ್. ನೋಡಿ ನಮ್ಮ ಟ್ರಿಪ್ ಹೆಡ್ ನಮ್ಮ ಚಿಕ್ಕಪ್ಪನೂ ಚಿಕ್ಕಮ್ಮ ಬರ್ತಾ ಇದ್ದಾರೆ. ಅವರೇ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಇದೇ ಹೋಟೆಲ್ ಅಂತ, ಶಿವಸಾಗರ್ ವೆಜ್ ಕರ್ಕೊಂಡು ಹೋಗ್ತಿದ್ದಾರೆ ಗೈಸ್. ನಮಗಂತೂ ವೆಜ್ ತಿಂದು ತಿಂದು ಸಾಕಾಗಿದೆ. ನೆನೆ ನೈಟು ಮಲ್ಪೆ ಬೀಚಲ್ಲಿ ಫಿಶ್ಶು ಇಲ್ಲ ಫ್ರಾನ್ಸ್ ಏನಾನ ತಿನ್ನೋಣ ಅಂದ್ಕೊಂಡ್ವಿ. ನೋಡಿದ್ರೆ ನೆನೆ ನೈಟ್ ಫುಲ್ಲು ಮಳೆ ಬಂತು. ಸೊ ದೇವಸ್ಥಾನದಲ್ಲೇ ಇದ್ವಿ, ಹಂಗೆ ರೂಮ್ಗೆ ಹೋಗ್ಬಿಟ್ವಿ. ಬೀಚ್ ಹತ್ರ ಹೋಗೋಕ್ಕಾಗಿಲ್ಲ. ಇವಾಗ ಊಟ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಫೈನಲಿ ಗೈಸ್ ಆರ್ಡರ್ ಮಾಡಿದ್ದ ಫುಡ್ಸ್ ಎಲ್ಲ ಬರ್ತಾ ಇದೆ. ಎಲ್ಲ ಹೊಟ್ಟೆ ತುಂಬ ತಿಂತಾ ಇದ್ದೀವಿ. ನೋಡಿ ಮಕ್ಕಳೆಲ್ಲನೂ ಫುಲ್ಲು ಜೋಶಲ್ಲಿ ತಿಂತಾ ಇದ್ದಾರೆ.
ಗೈಸ್ ಫೈನಲಿ ನಾವು ಶೃಂಗೇರಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಎಲ್ಲರೂ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ. ಬೇಗ ಈ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಹೊರನಾಡು ಹೋಗಬೇಕು. ಸೊ ಬೇಗ ಬೇಗ ಹೋಗಿ ದರ್ಶನ ಮುಗಿಸ್ಕೊಂಬರ್ತೀವಿ ಗೈಸ್ ಫೈನಲಿ ದೇವಸ್ಥಾನದ ಗೋಪುರ ನೋಡಿ ಈ ಥರ ಇದೆ. ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ನಾನು ಸೆಕೆಂಡ್ ಟೈಮ್ ಬಂದಿರೋದು. ಸ್ಕೂಲಲ್ಲಿ 7th ಸ್ಟ್ಯಾಂಡರ್ಡಲ್ಲಿ ಸ್ಕೂಲ್ ಟ್ರಿಪ್ ಕರ್ಕೊಂಡು ಹೋಗಿದ್ರು. ಆವಾಗ ಬಂದಿದ್ದೆ ಒಂದು 10 ಇಯರ್ಸ್ ಬ್ಯಾಕು. ಮತ್ತೆ ಇವಾಗ ಬರ್ತಾಯಿದ್ದೀನಿ ಗೈಸ್. ಇದು ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು. ಆಗ್ಲಲ್ಲಿ ವೀಡಿಯೋ ಮಾಡೋಕ್ಕೆ ಭಯ ಆಗುತ್ತೆ ಗೈಸ್. ನಾವು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಸಡನ್ನಾಗಿ ಬೈದ್ಬಿಡ್ತಾರೆ. ಸೊ ನೋಡಿ ನಮ್ಮ ಅತ್ತೆ ಮತ್ತು ನಮ್ಮ ಚಿಕ್ಕಮ್ಮ ಹೋಗ್ತಾ ಇದ್ದಾರೆ ಮಕ್ಳನ್ನ ಕರ್ಕೊಂಡು. ಇದು ಹಳೇ ದೇವಸ್ಥಾನ ಗೈಸ್. ಭರತನಾಟ್ಯಂ ಎಲ್ಲ ಮಾಡ್ತಾರೆ ಗೈಸ್. ನಾವು ಲಾಸ್ಟ್ ಟೈಮ್ ಬಂದವಾಗ ಇಲ್ಲಿ ಏನೋ ಈವೆಂಟ್ ನಡೀತಾ ಇತ್ತು, ಇವತ್ತೇನು ಮಾಡ್ತಾಯಿಲ್ಲ. ನೋಡಿ ಇದೇ ದೇವಸ್ಥಾನ. ಇಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ಬರ್ತೀವಿ. ನಮ್ಮ ಚಿಕ್ಕಮ್ಮ 2-3 ಮಾತಾಡ್ತಾರೆ ನೋಡಿ. ಎಷ್ಟನೇ ಸತಿ ಅಮ್ಮ ಬಂದಿರೋದು? ಎಷ್ಟೇ ಸರಿ ಬಂದಿದ್ದೀವಿ ನಮ್ಬಿಟ್ಟು. ಇದು ಶೃಂಗೇರಿ ಶಾರದಾಂಬ ಮಕ್ಕಳಿಗೆ ವಿದ್ಯೆ ಬುದ್ಧಿ ಕೊಡೋ ದೇವರು ಇದು. ಇಲ್ಲಿ ಅಕ್ಷರಾಭ್ಯಾಸನ ಮಾಡ್ತಾರೆ. ನಾನು ಚಿಕ್ಕ ಮಗು ಇದ್ದಾಗ ನನ್ನ ಮಗ ಚಿಕ್ಕವನಿದ್ದಾಗ ಇಲ್ಲಿ ಬಂದು ನಾನು ಅಕ್ಷರಾಭ್ಯಾಸ ಮಾಡ್ತಿದ್ದೆ. ಚೆನ್ನಾಗಿದೆ ದೇವಸ್ಥಾನ. ಲೆಕ್ಕನೇ ಇಲ್ಲ ಅಷ್ಟು ಸತಿ ಬಂದಿದ್ದೀರಾ. ಒಂದು ಹೋಗ್ತಾ ಇರ್ತೀವಿ. ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮನ ತುಂಬ ಸತಿ ಇಲ್ಲಿ ಕರ್ಕೊಂಬಂದಿದ್ದಾರೆ, ಲೆಕ್ಕನೇ ಇಲ್ಲ ಅಂತೆ. 4-5 ಸರಿ ಬಂದಿರ್ತೀನಿ. 4-5 ಸತಿ. ಓಕೆ, ಏನು ವಿಶೇಷ ಅಪ್ಪ ದೇವಸ್ಥಾನದ್ದು? ಓಕೆ ಸರಿ. ಫಸ್ಟ್ ಟೈಮ್ ಅಕ್ಷರಾಭ್ಯಾಸ ಮಾಡ್ಕೊಂಡು ಕರ್ಕೊಂಡ್ಬಂದು ಇಲ್ಲಿ ಮಕ್ಳ ಕೈಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ಪೂಜೆ ಮಾಡಿ ಹೋಗ್ತಾರೆ. ಅವಾಗ ಮಕ್ಕಳು ಚೆನ್ನಾಗಿ ವಿದ್ಯೆ ಬುದ್ಧಿ ಕೊಡುತ್ತೆ ಅಂದ್ಬಿಟ್ಟು ನಂಬಿಕೆ. ಹೌದಾ? ಓಕೆ ಗೈಸ್, ಇವಾಗ ನಮಗೆ ಟೈಮ್ ಇಲ್ಲ. ಬೇಗ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ಹೊರನಾಡು ಕೂಡ ಹೋಗಬೇಕು. ಇವತ್ತೇ ಕಂಪ್ಲೀಟ್ ಮಾಡಬೇಕು. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ಸಿಗ್ತೀವಿ ಗೈಸ್. ಬಾಯ್ ಗೈಸ್. ನೋಡಿ ಇಲ್ಲಿ ನದಿ ಕೂಡ ಇದೆ. ಇಲ್ಲಿ ಕಳೆಪುರಿ ಎಲ್ಲ ಮೀನುಗಳಿಗೆ ಹಾಕ್ತಾ ಇದ್ದಾರೆ ನೋಡಿ. ಫಿಶಸ್ ಎಲ್ಲ ಎಷ್ಟು ದೊಡ್ಡದಾಗಿದೆ. ಅದೆಲ್ಲ ಬಂದು ಕಳೆಪುರಿ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದಾವೆ ನೋಡಿ ಗೈಸ್. ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಫಿಶ್ ಇದೆ ಅಂತ ನೀವು ನೋಡ್ಬೋದು. ಎಷ್ಟು ದೊಡ್ಡದಾಗಿದೆ ಫಿಶಸ್ ಎಲ್ಲಾನು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಎಲ್ಲಾನು ಸೌಂಡ್ ಮಾಡ್ತಾ ಇದ್ದಾವೆ. ಎಷ್ಟು ದೊಡ್ಡದಾಗಿದೆ ನೋಡಿ. ನೋಡಿ ನಮ್ಮ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎಲ್ಲ ಫುಲ್ ಎಕ್ಸೈಟ್ ಆಗಿದ್ದಾರೆ ಫಿಶಸ್ನ ನೋಡೋಕ್ಕೆ. ಎಲ್ಲ ನೋಡಿದ್ದಾಯ್ತು ನೋಡಿ. ಅಲ್ಲೆಲ್ಲನೂ ನಮ್ಮ ಚಿಕ್ಕಪ್ಪ ಬೈತಾ ಇದ್ದಾರೆ. ಫೈನಲಿ ಗೈಸ್ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಅಪ್ಪ ಈ ಕಡೆ ನೋಡಬೇಕು. ಹೆಂಗಾಯ್ತು ದರ್ಶನ ಎಲ್ಲ? ಸೂಪರ್. ಆದರೆ ಇವತ್ತು ಯಾವ ದೇವಸ್ಥಾನದಲ್ಲೂ ರಶ್ ಇದ್ದಿಲ್ಲ ಗೈಸ್. ಇಲ್ಲೂ ರಶ್ ಇದ್ದಿಲ್ಲ. ಬೇಗ ಹೋಗಿ ಬೇಗ ಬಂದಿದ್ದೀವಿ. ನೆಕ್ಸ್ಟು ಹೊರನಾಡು ಕಡೆ ಹೋಗ್ತಾ ಇದ್ದೀವಿ. 8:45 ಟೈಮ್ ಆಗಿದೆ. ನಾವು ಹೊರನಾಡು ಬಂದಿದ್ದೀವಿ. ಆಲ್ರೆಡಿ 8:45 ಲೇಟ್ ಆಗಿಬಿಟ್ಟಿದೆ ಗೈಸ್. 9 o'clock ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಸೊ ನಾವು ಬೇಗ ಬೇಗ ಹೋಗ್ತಾ ಇದ್ದೀವಿ. ಓಕೆ ಗೈಸ್, ಹೋಗಿದ್ದಾದ್ಮೇಲೆ ನಾವು ಮೀಟ್ ಮಾಡೋಣ. ಬಾಯ್.